ಕಾಂಗ್ರೆಸ್ ನಾಯಕರಿಗೆ ಅಧಿಕಾರವನ್ನ ಹೇಗೆ ಉಳಿಸ್ಕೋಬೇಕು ಅಂತ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಒಬ್ಬ ಅಧಿಕಾರಿ ಮಹಿಳೆ ಯಾರೇ ಆಗಿರಬಹುದು, ಒಬ್ಬಳು ಮಹಿಳೆ ಅಧಿಕಾರಿ ಪಟ್ಟವನ್ನ ಹೇರಿದ್ದಾರೆ ಅಂದ್ರೆ ಅವರಿಗೆ ಅವರದ್ದೇ ಆದಂತಹ ಗೌರವಗಳಿರುತ್ತೆ. ಅವರ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಆ ಗೌರವವನ್ನ ಯಾರೇ ಆಗ್ಲಿ ಕೊಡಬೇಕು. ಆದ್ರೆ ಕಾಂಗ್ರೆಸ್ ನಾಯಕರಿಗೆ ಅಧಿಕಾರಿಗಳಂದ್ರೆ ಇಷ್ಟೊಂದು ಕೀಳ ಹಾಗಿದ್ರೆ ಎಲುಬಿಲ್ಲದ ನಾಲ್ಗೆ ಅಂತ ಹರಿಬಿಡೋ ನಾಯಕರಿಗೆ ಇಲ್ಲವೇ ಇಲ್ಲ ಬ್ರೇಕ್. ಯಾರ ಭಯವೂ ಇಲ್ಲ. ಮಹಿಳಾ ಅಧಿಕಾರಿಯ ಬಗ್ಗೆ ಸಚಿವರೇ ನೀವಿದೆಂಥ ಮಾತುಗಳನ್ನು ಆಡಿದ್ದೀರಾ ಅಂತ. ಉನ್ನತ ಶಿಕ್ಷಣ ಸಚಿವರೇ, ಇದೇನಾ ನಿಮ್ಮ ಸ್ತ್ರೀ ಗೌರವ? ಮಹಿಳಾ ಅಧಿಕಾರಿಯ ಬಗ್ಗೆ ನಾಲಿಗೆ ಹರಿಬಿಟ್ಟು ಮಾತನಾಡಿದ್ದೀರಿ MC ಸುಧಾಕರ್. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ನಿಮ್ಮ ಆಡಿಯೋ. ಈಗ ಸಚಿವರಾಗೋದಕ್ಕೂ ಮುನ್ನ ಮಾತನಾಡಿರುವಂತಹ ಆಡಿಯೋ ಇದು. ಏನ್ ಗೊತ್ತಾ, ಈಗ ಯಾವುದೇ ಒಂದು ಹೆಣ್ಣು ಮಗಳು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ ಅಂದ್ರೆ ಅವರಿಗೆ ಅವರದ್ದೇ ಆದಂತಹ ಅಧಿಕಾರ ಇರುತ್ತೆ. ಈಗ ನೀವು ಹೇಗೆ ಉನ್ನತ ಶಿಕ್ಷಣ ಸಚಿವರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿ ಒಂದು ಗತ್ನಲ್ಲಿ ಇರ್ತೀರಾ, ಹಾಗೆ ಆ ಹೆಣ್ಣು ಮಗಳಿಗೂ ಕೂಡ ಒಂದು ಅಧಿಕಾರದಲ್ಲಿ ಇರುವಾಗ ಅಧಿಕಾರದ ಗತ್ತಿರುತ್ತೆ. ಆದ್ರೆ ನೀವು ಮಾತನಾಡಿರುವಂತಹ ಮಾತು ಅಂದ್ರೆ ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಮಾತನಾಡಿರೋ ಮಾತನ್ನ ಒಮ್ಮೆ ನೀವೇ ಒಂದ್ಸಲ ಕೇಳ್ಕೊ ಬನ್ನಿ. ಚುನಾಯಿತ ಇದಕ್ಕೆ ಅಧ್ಯಕ್ಷರಿಗೆ ಗೌರವ ಕೊಡ್ತೀರಾ, ಕೈಗೊಂಬಗಳಂತ ಮಾಡ್ತಾ ಇದಾರೆ ಅಂತ ಕೂತ್ಕೊಳ್ಳಿ, ಧರಣಿ ಮಾಡ್ರಿ ಅವತ್ತು ಒಂದಿನ. ಸರಿ ಸರಿ. ಅವತ್ತು ನನ್ನ ಪ್ರಕಾರ ಅವತ್ತೇ ಮಾಡೋದು ವಾಸಿನ ಅಂತ. ಅವತ್ತೇನೆ ಅವ್ರು ಬಂದಿದ ತಕ್ಷಣ ಬಂದಿದ ತಕ್ಷಣ ಲೆಟರ್ ಕೊಟ್ಬಿಟ್ಟು ಅವ್ರು ಧರಣಿ ಮಾಡ್ತೀವಿ ಅಂದ್ರೆ ಮುನ್ಸಿಪಾಲಿಟಿ ಹತ್ರ ನೀವು ಧರಣಿ ಮಾಡಿ, ಅವರೆಲ್ಲರೂ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಸರಿ ಆಯ್ತು, ಎಲ್ರಿಗೂ ಹೇಳ್ತೀನಿ. ಇವತ್ತು ನಾಳೆ ಎಷ್ಟು 2ನೇ ತಾರೀಕಲ್ಲ, ನಾಳೆ ರಜೆ ಇದೆ. ನಾಳೆದ್ದು ರಜಾ. 4ನೇ ತಾರೀಕು ಲೆಟರ್ ಕೊಟ್ಬಿಟ್ಟು 6ನೇ ತಾರೀಕು 4ನೇ ತಾರೀಕು ಧರಣಿ ಕೂತ್ಕೊಳ್ರಿ ಅಷ್ಟು. ಅಧ್ಯಕ್ಷರು ಎಲ್ಲರೂ ನಮ್ಮ ಸದಸ್ಯರೆಲ್ಲ ಮಾತಾಡ್ಕೊಳ್ಳಿ ಫಸ್ಟ್. ಈಗ ರಂಜಾನ್ ಮುಗಿಸ್ಲಿ ನಾಳೆ. ಸರಿ. ನಾಳಿದ್ದು ಮಾತಾಡ್ಕೊಂಡು, ನಾಳಿದ್ದು ರಜೆ ಇದೆ, ಬುಧವಾರ ಮಾತಾಡ್ಕೊಂಡು ಯಾವತ್ತು ಪ್ರೋಗ್ರಾಮ್? ಶನಿವಾರ ತಾನೆ? ಶನಿವಾರ ಇರೋದು. ಶನಿವಾರಕ್ಕೆ ಧರಣಿ ಕೂತ್ಕೊಳ್ಳಿ, ಇಲ್ಲಾದ್ರೆ ಅವತ್ತು ಹಿಂದಿನ ದಿವಸನೇ ಕೂತ್ಕೊಳ್ಳಿ. ಸರಿ ಆಯ್ತು. ಮಾತಾಡ್ ಮಾಡ್ರಿ, ಯಾರು ಹೋಗ್ಲೇಬೇಡ್ರಿ ಪ್ರೋಗ್ರಾಮ್ಗೆ. ಹೋಗ್ಲೇಬೇಡ್ರಿ. ಆಮೇಲೆ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಕರೆದಾಗ ಬರೀ ನೀವೇ ಜಾಸ್ತಿ ಇವನ್ಗೆ, ಕಮಿಷನರ್ಗೆ ಎಲ್ಲರಿಗೂ ಯಾವ್ದು ನಮ್ಮ ಮಾತು ಕೇಳ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಕೆಲ್ಸಗಳು ಇವ್ಗೆ ಮಾಡಕ್ ಯೋಗ್ತಾ ಇದಾರೆ, ಬಿಟ್ಟೋಗ್ರಿ ಅಂತ ಅವ್ರ ಮೇಲೆ ಅವ್ರ ವಿರುದ್ಧ ಹೋಗ್ಬಿಡ್ರಿ. ಅವ್ರ ಪರವಾಗಿ ಸಪೋರ್ಟ್ ಮಾಡಕ್ ಬರ್ತಾರ ನೋಡಿ. ನಮ್ಮವರ ಪೂರ್ತಿ ವಿರುದ್ಧ ಮಾತಾಡ್ರಿ. ಅಧ್ಯಕ್ಷರಿಂದ ಹಿಡಿದು ಇವ್ರು ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ, ಇವ್ರ ಬಗ್ಗೆ ಇವರು ನಮಗೆ ಗೌರವ ಕೊಡ್ತಾ ಇಲ್ಲ, ಇವರು ಏನು ಕೆಲಸ ಮಾಡ್ತಾ ಇಲ್ಲ, ಸದಸ್ಯರಿಗೆ ಪರಿಸ್ಥಿತಿ ನಮ್ಮ ಅಧ್ಯಕ್ಷರಿಗೆ ನಮ್ಗೆ ಇದಿಲ್ಲ, ಅದರಿಂದ ನಾವು ಮತ್ತೆ ಅಂತೇಳಿ ಇವ್ರ ಬಗ್ಗೆ ದೂರು ಕೊಡ್ತಾ ಇರ್ಬೇಕು ಅಷ್ಟೇ. DMAಗೆ ಇವ್ರಿಗೆ ಹೋಗಿ ದೂರು ಕೊಡ್ತಾ ಇರ್ಬೇಕು. ಆಮೇಲೆ DMA ಕೇಳ್ತೆಲ್ಲ ಬಿಡ್ತಾರೆ, ನೀವು ಕೊಡ್ತಾ ಇರ್ಬೇಕು ಅಷ್ಟೇ. ಇದು ಲೆಟರ್ ರಿಸೀವ್ ಬೇಡಲ್ಲ ಇದು? ನೀವು ರಿಸೀವ್ ಕೊಡ್ತಾ ಬಂದು? ಅದೇ ಅದಕ್ಕೆ ನಾವು ಕೊಟ್ಟಿರೋದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದೇನೆ. ಲೆಟರ್ ಯಾರಿಗೆ ಬಂದು ಕೊಟ್ಟ? ಅಲ್ಲಿ ಮನೆಗೆ ಬಂದು ತಗೊಂಡಿದ್ದೆ, ಇಲ್ಲಿ ರಿಸೀವ್ ಮಾಡ್ಕೊಂಡಿಲ್ಲ, ಹಂಗೆ ಇಟ್ಟೆ. ಅದೇ ರಜಾ ಇದೆ ಅಂತೇಳಿ. ಸರಿ, ರಜಾ ಇದೆ ಅಂತೇಳಿ ಬುಧವಾರ ತಂದ್ಕೊಟ್ಮೇಲೆ ಆಮೇಲೆ ಕೊಡ್ರಿ. ರಜೆ ದಿವಸ ನೀವೇ ತಗೊಳ್ತೀರಾ? ಸರಿ ಬಿಡ್ಬೇಡ್ರಿ, ಎಲ್ಲದಕ್ಕೂ ವಿರೋಧ ಮಾಡ್ರಿ. ನಾನು ಇಷ್ಟೇ ಹೇಳೋದು, ಎಸ್ಟಿಮೇಟ್ ಕೈ ತಗೊಳ್ರಿ. ಕಾಂಟ್ರಾಕ್ಟರ್ಗಳು ಎಲ್ಲರೂ ಹೋಗ್ತಾರೆ ಅಷ್ಟೇ. ಕನಿಷ್ಠ ಚುನಾಯಿತ ಇದಕ್ಕೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ಅನ್ನೋದಕ್ಕಿಂತ ಕಾಂಗ್ರೆಸ್ ಅಂತ ಬಂದಾಗ್ಲೇ ಸ್ತ್ರೀಯರಿಗೆ ಗೌರವ ಕೊಡೋದ್ರಲ್ಲಿ ಕಾಂಗ್ರೆಸ್ ಅವರು ಎತ್ತಿದ ಕೈ ಅಂತಾನೆ ಈ ಆಡಿಯೋದಲ್ಲಿ ಗೊತ್ತಾಗುತ್ತೆ.